ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್‌ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತಹ ಪಾರ್ಟ್ 2 6ನೇ ತರಗತಿಯ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಈ ಒಂದು ಪಠ್ಯಪುಸ್ತಕದ ಅಭ್ಯಾಸದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ವಿವರಣೆ ಮುಖಾಂತರ ಹೇಳಿದ್ದೇನೆ. ಹಾಗೆ ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಯ ಪೋಷಕರಿಗೆ ಉಪಯುಕ್ತವಾಗುತ್ತದೆ. ಅನುಕ್ರಮಣಿಕ शीर्षक आया, आये, आई, आईं, था, ते, ती, तिम, रहा, रही, रहे ಈ ರೀತಿಯಾದಂತಹ ಚಿಡಿಯ ವಿಷಯಗಳ ಬಗ್ಗೆ ಅಧ್ಯಯನ ಮಾಡೋಣ. ಆಯ, ಆಯೆ, ಆಯಿ, ಆಯಿಂ ಅಂತ ಅಂದ್ರೆ ಇಲ್ಲಿ ಮಾಲಿ ಬಾಗಿಚೆ ಸೆ ಆಯ ಅಂತಂದ್ರೆ ತೋಟಗಾರನು ತೋಟದಿಂದ ಬಂದನು. ವಹ ಫುಲ್ ಲೇಕರ್ ಆಯ ಅಂದ್ರೆ ಅವನು ಹೂವನ್ನ ತೆಗೆದುಕೊಂಡು ಬಂದನು. ಫುಲ್ ಅಂದ್ರೆ ಹೂವು. ಹಾಗೆ ದಾದಾಜಿ ಬಜಾರ್ ಸೆ ಆಯೆ ಅಂದ್ರೆ ತಾತ ಮಾರುಕಟ್ಟೆಯಿಂದ ಬಂದರು. ಆಯೆ ಅಂದ್ರೆ ಬಂದರು. ಹಾಗೆ ಗರಂ ಇಲ್ಲಿ ಜಲೇಬಿ ಲಯೆ ಅಂತ ಇದೆ. ಆದ್ರೆ ಇಲ್ಲಿ ತಾತ ತರಕಾರಿಯನ್ನ ತಂದ್ರು, ಅಂದ್ರೆ ಸಬ್ಜಿ ಅಂದ್ರೆ ತರಕಾರಿಗಳನ್ನ ತಂದಿದ್ದಾರೆ ಅಂತ ಆಗ್ಬೇಕಿಲ್ಲಿ. ಹಾಗೆ ವನಿತಾ ಪಾಠಶಾಲಾ ಸೆ ಆಯಿ ಅಂದ್ರೆ ವನಿತಾ ಶಾಲೆಯಿಂದ ಬಂದಳು. ಹಾಗೆ ವಹ ಪರೀಕ್ಷಾ ದೇಕರ ಆಯಿ ಅಂದ್ರೆ ಅವಳು ಪರೀಕ್ಷೆ ಬರೆದು ಬಂದಳು. ಚಿಡಿಯ ದಾನೆ ಚುಂಗ್ನೆ ಅಂದ್ರೆ ಹಕ್ಕಿಗಳು ಕಾಳು ತಿನ್ನಲು ಬಂದವು. ಆಯಿ ಚಿಡಿಯ ಆಯಿ ಅಂದ್ರೆ ಹಕ್ಕಿಗಳು ಕಾಳುಗಳನ್ನ ತಿನ್ನಲು. ಚಿಡಿಯ ದಾನೆ ಚುಗ್ನೆ ಆಯಿ ಅಂದ್ರೆ ಚುಗ್ನೆ ಅಂದ್ರೆ ಕಾಳುಗಳು, ಇವುಗಳನ್ನ ತಿನ್ನಲು ಬಂದವು. ಅದೇ ರೀತಿ ಇಲ್ಲಿರುವಂತಹ ವಾಕ್ಯ ಪೂರ್ ಕರೋ ಅಂದ್ರೆ ಅಭ್ಯಾಸದಲ್ಲಿರುವಂತಹ ವಾಕ್ಯ ಪೂರ ಕರೋ ಅಂತಂದ್ರೆ ಇಲ್ಲಿರುವಂತಹ ಆಯ, ಲಯೆ, ಆತಿ, 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 ಆಯ ಈ ರೀತಿಯಾದಂತಹ ಪದಗಳನ್ನ ಬಂದರು, ಬಂದನು, ಬಂದವು ಎನ್ನುವಂತಹ ಪದಗಳನ್ನ ಸರಿಯಾಗಿ ವಾಕ್ಯಕ್ಕೆ ಸರಿಯಾಗಿ ಬರಿಬೇಕಾಗುತ್ತೆ. ಹಾಗೆ ಇಲ್ಲಿ ತಾ, ತೇ, ತಿ, ತಿಂ ಎನ್ನುವಂತಹ ಪದಗಳು. ಹಾಗೆ ಇಲ್ಲಿ ಅಮಿತ್ ಏಕ್ ಸಿಪಾಯಿ ತಾ ಅಂದ್ರೆ ಅಮಿತ್ ಒಬ್ಬ ಸೈನಿಕನಾಗಿದ್ದನು. ಹಾಗೆ ವಹ ದೇಶ್ ಕಿ ರಕ್ಷಕರ್ತಾ ತಾ ಅಂದ್ರೆ ಅವನು ದೇಶವನ್ನ ರಕ್ಷಿಸುತ್ತಿದ್ದನು. ಹಾಗೆ ರಾಕೇಶ್ ಔರ್ ರಾಹುಲ್ ಮಿತ್ರತೆ ಅಂದ್ರೆ ರಾಕೇಶ್ ಮತ್ತು ರಾಹುಲ್ ಸ್ನೇಹಿತರಾಗಿದ್ದರು. ಹಾಗೆ ವೇ ರೋಜ್ ಶಾಮ್ ಕೋ ಕೇಳ್ತೆ ತೇ ಅಂತಂದ್ರೆ ಅವರು ಪ್ರತಿದಿನ ಸಂಜೆ ಆಟವನ್ನ ಆಡ್ತಾ ಇದ್ರು ಅಂತ. ಆರತಿ ಅಚ್ಚಿ ಕಿಲಾಡಿ ತಿ ಅಂತಂದ್ರೆ ಆರತಿ ಒಳ್ಳೆಯ ಆಟಗಾರ್ತಿ ಆಗಿದ್ದಳು. ಹಾಗೆ ವಹ ದಾದಿ ಕಿ ಲಾಡ್ಲಿ ತಿ ಅಂದ್ರೆ ಅವಳು ಅಜ್ಜಿಯ ಮುದ್ದಿನ ಮೊಮ್ಮಗಳಾಗಿದ್ದಳು. ದಾದಿ ಲಡ್ತಿ ತಿ ಅಂದ್ರೆ ಮುದ್ದಿನ ಮೊಮ್ಮಗಳು. ಹಾಗೆ ರೂಪಾ ಔರ್ ಕಲ್ಪನಾ
ಸಾಹಿಲಿಯಂ ಅಂದರೆ ರೂಪ ಮತ್ತು ಕಲ್ಪನಾ ಗೆಳತಿಯರಾಗಿದ್ದರು. ಹಾಗೆ ವೇ ಜೂಲಾ ಜುಲ್ತಿ ತಿಮ್ ಅಂದರೆ ಅವರು ಜೋಲು ಜೋಕಾಲಿಯನ್ನ ಆಟಾಡ್ತಾ ಇದ್ರು. ಅದೇ ರೀತಿ ಅದಕ್ಕೆ ಉತ್ತರಗಳು ಅಂದ್ರೆ ಇಲ್ಲಿ ತ ಅಂದ್ರೆ ಒಬ್ಬ ಗಂಡು ಅಂದ್ರೆ ಒಬ್ಬ ಪುರುಷ ಒಬ್ಬನೇ ಇದ್ದಾಗ ತ ಎನ್ನುವಂತಹ ಅಕ್ಷರವನ್ನ ಬಳಸಬೇಕಾಗುತ್ತೆ. ತೇ ಇದು ಹಲವಾರು ಗಂಡು ಮಕ್ಕಳು ಇದ್ದಾಗ ಈ ತೇಯನ್ನ ಬಳಸಬೇಕಾಗುತ್ತೆ. ಹಾಗೆ ತಿಮ್ ಒಬ್ಬ ಹೆಣ್ಣು ಮಗಳು ಇದ್ದಾಗ ಬಳಸಬೇಕು. ಥಿಮ್ ಈ ತೀಗೂ ತಿಮ್ಗೂ ವ್ಯತ್ಯಾಸ ಇದೆ. ತಿ ಅಂದ್ರೆ ಒಬ್ಬಳೆ ಮಗಳು, ತಿಮ್ ಅಂದ್ರೆ ಹೆಚ್ಚು ಹೆಣ್ಣು ಮಕ್ಕಳಿದ್ದಾಗ ಬಳಸುವಂತಹ ಪದಗಳಾಗಿರ್ತವೆ. ತಾ ತೇ ತಿ ರಮೇಶ್ ಗಾತಾ ಹೈ ಅಂದ್ರೆ ರಮೇಶ ಆಡುತ್ತಾನೆ. ವಹ ಅಚ್ಚ ಗಾತಾ ಹೈ ಅವನು ಚೆನ್ನಾಗಿ ಹಾಡುತ್ತಾನೆ. ಹಾಗೆ ಪಕ್ಷಿ ಅಸ್ಮಾನ್ ಮೇ ಉಡುತ್ತೆ ಹೈ ಅಂದ್ರೆ ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತವೆ. ಹಾಗೆ ವೇ ಪೇಡೋ ಪರ ಬೈಠ್ತೆ ಹೈ ಅವು ಮರಗಳ ಮೇಲೆ ಕುಳಿತುಕೊಳ್ಳುತ್ತವೆ. ತಿತಲಿ ತಿತಲಿ ಸುಂದರ್ ಹೋತಿ ಹೈ ಚಿಟ್ಟೆ ಸುಂದರವಾಗಿರುತ್ತದೆ. ವಹ ಫುಲ್ ಸೆ ಮಧು ಚೂಸ್ತಿ ಹೈ ಅಂದ್ರೆ ಅದು ಹೂವಿನ ಜೇನು ಹೀರುತ್ತದೆ. ಅದೇ ರೀತಿಯಾಗಿ ಅವುಗಳಿಗೆ ಉತ್ತರ. ಅದೇ ರೀತಿಯಾಗಿ ಇಲ್ಲಿ ತ ಈ ಒಂದು ಪದ ಗಂಡು ಒಬ್ಬ ವ್ಯಕ್ತಿ ಇದ್ದಾಗ ಮಾತ್ರ ಬಳಸುವಂತಹದ್ದು. ಗಂಡು ಮಕ್ಕಳು ಹಲವಾರು ಇದ್ರೆ ತಿ ಬಳಸಬೇಕು. ಹಾಗೆ ತೇ ಈ ಒಂದು ಪದವನ್ನು ಸಹ ಇಲ್ಲಿ ತ ಗಂಡು ಮಕ್ಕಳಿಗೆ, ಹಾಗೆ ತೇ ಒಬ್ಬ ಗಂಡು ಮಕ್ಕಳು, ಹಲವಾರು ಗಂಡು ಮಕ್ಕಳು ಇದ್ರೆ ತಾ ತೇ ತಿ ತಿಮ್ ಎನ್ನುವಂತಹ ಹೆಣ್ಣು ಮಕ್ಕಳಿಗೆ, ಒಬ್ಬ ಹೆಣ್ಣು ಮಕ್ಕಳಿದ್ರೆ ತಿ ಬಳಸಬೇಕು. ಹಲವಾರು ಹೆಣ್ಣು ಮಕ್ಕಳು ಇದ್ದಾಗ ತಿಮ್ ಅಕ್ಷರವನ್ನ ಬಳಸಬೇಕಾಗುತ್ತೆ. ರಹ ರಹಿ ರಹೆ ಅಂತಂದ್ರೆ ಇಲ್ಲಿ ಬಚ್ಚಾ ಕಾ ರಹಾ ಹೈ ಮಗು ತಿನ್ನುತ್ತಿದೆ. ವಹ ರೋಟಿ ಕಾ ರಹಾ ಹೈ ಅವನು ರೊಟ್ಟಿ ತಿನ್ನುತ್ತಿದ್ದಾನೆ. ಕೋಯಲ್ ಗಾ ರಹಿ ಹೈ ಕೋಗಿಲೆ ಆಡುತ್ತಿದೆ. ವಹ ಮೀಠೆ ಗೀತ್ ಗಾ ರಹಿ ಹೈ ಅದು ಸಿಹಿ ಹಾಡನ್ನ ಹಾಡುತ್ತಿದೆ. ನಾನಾಜಿ ಆ ರಹೆ ಹೈ ಅಂದ್ರೆ ಇಲ್ಲಿ ಅಜ್ಜ ಬರುತ್ತಿದ್ದಾರೆ. ವೇ ಅಸನ್ ಸೆ ಆ ರಹೆ ಹೈ ಅವರು ಹಾಸನ್ ದಿಂದ ಬರುತ್ತಿದ್ದಾರೆ. ಅನೂಪ್ ಕಪಡೆ ಬೆಂಚ್ ರಹಾ ಹೈ ಅವನು ಬೆಂಚಿನಲ್ಲಿ ಕುಳಿತಿದ್ದಾನೆ. ಹಾಗೆ ಗೀತಾ ಗಾಡಿ ಚಲಾ ರಹಿ ಹೈ ಗೀತಾ ಗಾಡಿ ಓಡಿಸುತ್ತಿದ್ದಾಳೆ. ಬಚ್ಚೆ ಅಂಗನ್ ಮೇ ಖೇಲ್ ರಹೆ ಹೈ ಮಕ್ಕಳು ಅಂಗಳದಲ್ಲಿ ಆಟವನ್ನ ಆಡುತ್ತಿದ್ದಾರೆ. ಅದೇ ರೀತಿಯಾಗಿ ಜಾಯೇಂಗಾ ಜಾಯೇಂಗೆ ಜಾಯೇಗಿ ಜಾಯೇಂಗಿ ಎನ್ನುವಂತಹ ಪದಗಳನ್ನ ನೋಡಬಹುದು. ಅದಕ್ಕೆ ಉತ್ತರ ಚಿಡಿಯ ಹಕ್ಕಿಗಳು. ಹಕ್ಕಿಗಳ ಬಗ್ಗೆ ಇರುವಂತಹ ಒಂದು ಪದ್ಯ. ರಂಗ್ ಬಿರಂಗೆ ಪಂಖೋ ವಾಲಿ ಚಿಡಿಯಾ ದೇಖೋ ಆಯಿ ಬಣ್ಣ ಬಣ್ಣದ ರೆಕ್ಕೆಗಳುಳ್ಳ ಹಕ್ಕಿ ನೋಡಿ ಬಂದಿದೆ.
ಚುಮ್ ಚುಮ್ ಎನ್ನುತ್ತಾ ಹಾರಾಡುತ್ತಾ ಇದೆ. ಚುಮ್ ಚುಮ್ ಕರ್ಕೆ ಉಡ್ತಿ ಸಬ್ಕೆ ಮನ್ ಕೋ ಬಾತಿ ಅಂದರೆ ಚುಮ್ ಚುಮ್ ಎನ್ನುತ್ತಾ ಹಾರಾಡುತ್ತದೆ, ಎಲ್ಲರ ಮನಸ್ಸಿಗೆ ಇಷ್ಟವಾಗುತ್ತದೆ. ಚಿಡಿಯಾ ಗಾನ ಗಾತಿ ಹೈ ಸುಬಹ ಹಮೇ ಜಗಾತಿ ಹೈ. ಹಕ್ಕಿಯು ಹಾಡನ್ನು ಹಾಡುತ್ತದೆ, ಮುಂಜಾನೆ ನಮ್ಮನ್ನು ಎಬ್ಬಿಸುತ್ತದೆ. ಪುರ್ ಸೆ ಉಡ್ ಜಾತಿ ಹೈ. ಪುರ್ ಎಂದು ಹಾರಿ ಹೋಗಿಬಿಡುತ್ತದೆ. ಕಾಶ್ ಮೈ ಚಿಡಿಯಾ ಹೋತಿ ಅಸ್ಮಾನ್ ಮೇ ಉಡ್ತಿ. ಅಯ್ಯೋ, ನಾನು ಒಂದು ಹಕ್ಕಿ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ಆಕಾಶದಲ್ಲಿ ಹಾರಾಡ್ತಾ ಇದ್ದೆ. ಪೇಡ್ ಕಿ ಡಾಲ್ ಪರ್ ಬೈಟ್ ಚುಮ್ ಚುಮ್ ಗಾನ ಗಾತಿ. ಮರದ ಕೊಂಬೆಯ ಮೇಲೆ ಕುಳಿತು ಚುಮ್ ಚುಮ್ ಎಂದು ಹಾಡು ಹಾಡುತ್ತಿದ್ದೆ. ಇಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರ: ಚಿಡಿಯಾ ಕ್ಯಾ ಗಾತಿ ಹೈ ಅಂದರೆ ಆ ಹಕ್ಕಿ ಏನು ಹಾಡುತ್ತದೆ. ಗಾನಾ ಗಾತಿ ಹೈ ಚೂನ್ ಚೂ ಅಂತ ಹಾಡು ಹೇಳುತ್ತದೆ. ಹಾಗೆ ಚಿಡಿಯಾ ಕಿಸ್ಕೆ ಮನ್ ಕೋ ಬಾತಿ ಹೈ ಅಂದರೆ ಆ ಹಕ್ಕಿ ಯಾರ ಮನಸ್ಸಿಗೆ ಇಷ್ಟವಾಗುತ್ತದೆ. ಸಬಿಕೆ ಮನ್ ಬಾತಿ ಹೈ ಅಂದರೆ ಎಲ್ಲರ ಮನಸ್ಸಿಗೂ ಇಷ್ಟವಾಗುತ್ತದೆ. ಚಿಡಿಯಾ ಅಸ್ಮಾನ್ ಮೇ ಕ್ಯಾ ಕರ್ತಿ ಹೈ. ಹಕ್ಕಿ ಆಕಾಶದಲ್ಲಿ ಏನು ಮಾಡುತ್ತದೆ. ಚಿಡಿಯಾ ಅಸ್ಮಾನ್ ಮೇ ಉಡ್ತಿ ಹೈ ಅಂದರೆ ಹಕ್ಕಿ ಆಕಾಶದಲ್ಲಿ ಹಾರಾಡುತ್ತದೆ. ಲಿಖಿತ ಪ್ರಶ್ನೆಗಳು ಅಂದರೆ ಇಲ್ಲಿ ಚಿಡಿಯಾ ಕೈಸಿ ಹೈ ಅಂದರೆ ಆ ಹಕ್ಕಿ ಹೇಗಿದೆ. ರಂಗ್ ಬಿರಂಗೆ ಪಾಂಕೋ ವಾಲಿ ಹೈ ಅಂದರೆ ಬಣ್ಣ ಬಣ್ಣದ ರೆಕ್ಕೆಗಳನ್ನ ಹೊಂದಿದೆ. ಚಿಡಿಯಾ ಹಮೇ ಕಬ್ ಜಗಾತಿ ಹೈ ಅಂದರೆ ಆ ಹಕ್ಕಿ ನಮ್ಮನ್ನ ಯಾವಾಗ ಎಬ್ಬಿಸುತ್ತದೆ. ಚಿಡಿಯಾ ಹಮೇ ಸುಬಹ ಜಗಾತಿ ಹೈ ಹಕ್ಕಿ ನಮ್ಮನ್ನ ಬೆಳಗ್ಗೆ ಎಬ್ಬಿಸುತ್ತದೆ. ಯದಿ ತುಮ್ ಚಿಡಿಯಾ ಹೋತೆ ತೋ ಕ್ಯಾ ಕರ್ತೆ. ನೀವೇನಾದರೂ ಹಕ್ಕಿ ಆಗಿದ್ದರೆ ಏನ್ ಮಾಡ್ತಾ ಇದ್ರಿ. ಚಿಡಿಯಾ ಹೋತಿ ಹೈ ತೋ ಅಸ್ಮಾನ್ ಮೇ ಉಡ್ತಿ ಹೈ ಹಕ್ಕಿ ಆಗಿದ್ದರೆ ಆಕಾಶದಲ್ಲಿ ಹಾರಾಡುತ್ತಿದ್ದೆ. ಸಹಿ ಶಬ್ದ ಬಾರೆ ಅಂದರೆ ಸರಿಯಾದ ಪದವನ್ನ ತುಂಬುವಂತಹದ್ದು. ಹಾಗೆ ಸಬ್ಕೆ ಮನ್ ಕೋ ಬಾತಿ ಹೈ ಆ ಎಲ್ಲರ ಮನಸ್ಸಿಗೂ ಇಷ್ಟವಾಗುತ್ತದೆ. ಹಾಗೆ ಪುರ್ ಸೆ ಉಡ್ ಜಾತಿ ಹೈ ಪುರ್ ಎಂದು ಹಾರಿ ಹೋಗುತ್ತದೆ. ಕಾಶ್ ಮೈ ಚಿಡಿಯಾ ಹೋತಿ ತೋ ಅಸ್ಮಾನ್ ಮೇ ಉಡ್ತಿ ಅಂದರೆ ಅಯ್ಯೋ, ನಾನೇನಾದರೂ ಹಕ್ಕಿಯಾಗಿದ್ದರೆ ಆಕಾಶದಲ್ಲಿ ಹಾರಾಡುತ್ತಿದ್ದೆ. ಚಿತ್ರ ದೇಖಕರ್ ಪಕ್ಷಿಯೋ ಕಿ ಬೋಲಿ ಸಮಜೋ ಅಂತಂದರೆ ಪಕ್ಷಿಗಳ ಒಂದು ಚಿತ್ರಗಳನ್ನು ನೋಡಿ ಧ್ವನಿಯನ್ನು ಅರ್ಥ ಮಾಡಿಕೊಂಡು ಬರಿಬೇಕಾಗುತ್ತೆ. ಹಾಗೆ ಇದು ಕಾಗೆ, ಇದು ಯಾವ ಥರಪ್ಪ ಅಂತಂದರೆ ಕೌ ಕೌ ಕರ್ತಾ ಹೈ ಅಂದರೆ ಕಾಗೆ ಕಾಕ ಎಂದು ಕೂಗುತ್ತದೆ. ಹಾಗೆ ತೋತ ಟೇವ್ ಟೇವ್ ಕರ್ತಾ ಹೈ ಗಿಳಿ ಟೇವ್ ಟೇವ್ ಎಂದು ಕೂಗುತ್ತದೆ. ಕಬೂತರ್ ಗುಟರ್ ಗೂಮ್ ಕರ್ತಾ ಹೈ ಅಂದರೆ ಪಾರಿವಾಳ ಗುಟರ್ ರೀತಿಯಲ್ಲಿ ಕೂಗುತ್ತದೆ. ಹಾಗೆ ಮುರ್ಗಾ ಕುಕ್ಕಡು ಕುಕ್ಕಡು ಕೂಮ್ ಅಂದರೆ ಇಲ್ಲಿ ಹುಂಜ ಕುಕರೋಕ್ ಕುಕರೋಕ್ ಎಂದು ಕೂಗುತ್ತದೆ. ಹಾಗೆ
ಕೋಯಲ್ ಕುಕ್ತಿ ಹೈ ಅಂದರೆ ಕೋಗಿಲೆಯು ಸಹ ಕೂಗುತ್ತದೆ, ಕುಹು ಕುಹು ಎಂದು ಕೂಗುತ್ತದೆ. ಹಾತಿ ಮೇರಾ ಸಾತಿ ಅಂದರೆ ಆನೆ ನನ್ನ ಗೆಳೆಯ. ಓಕೆ, ಈಗ ಏಕ್ ಗಿಲಾರಿ ತಿ ಉಸೆ ಪಾಸ್ ಲಗಿ ಅಂದರೆ ಒಂದು ಹಳಿಲಿತ್ತು, ಅದಕ್ಕೆ ಬಾಯಾರಿಕೆಯಾಗಿತ್ತು. ವಹ ಪಾನಿ ಕಿ ಕೋಚ್ ಮೇ ನಿಕ್ಲಿ ಕಹಿ ಪಾನಿ ನಹಿ ವಿಲಾ ಅಂತಂದ್ರೆ ಅದು ನೀರಿನ ಹುಡುಕಾಟದಲ್ಲಿ ಹೊರಟಿತು, ಎಲ್ಲಿಯೂ ಸಹ ನೀರು ಸಿಗ್ಲಿಲ್ಲ. उसने एक हाथी को देखा, उसने कहा हाथी भैया, हाथी भैया मैं प्यासी हूँ, मेरा गाला रहा है, ತೋಡಾ ಪಾನಿ ಅಂದರೆ ಅದು ಒಂದು ಆನೆಯನ್ನ ನೋಡಿತು. ಅದು ಹೇಳಿತು, ಆನೆ ಅಣ್ಣ, ಆನೆ ಅಣ್ಣ, ನಾನು ಬಾಯಾರಿಸಿಕೊಂಡಿದ್ದೇನೆ, ನನ್ನ ಗಂಟಲು ಒಣಗುತ್ತಿದೆ, ಸ್ವಲ್ಪ ನೀರು ಕೊಡುತ್ತೀಯಾ ಅಂತ ಕೇಳಿತ್ತು ಹಳಿಲು ಆನೆಗೆ. ಹಾಗೆ ಇಲ್ಲಿ ಏಕ್ ಕುವೆಂಕೆ ಪಾಸ್ಲೆ ಅಂದರೆ ಆನೆಯು ಅದನ್ನ ಒಂದು ಬಾವಿಯ ಹತ್ತಿರ ಕರೆದುಕೊಂಡು ಹೋಯಿತು. ಹಾಥಿ ಕೋ ಏಕ್ ಉಪಾಯ್ ಸುಜಾ, ಉಸ್ನೆ ಅಪ್ನಿ ಸೋಂಡ್ ಮೇ ಪಾನಿ ಬರ್ಕರ್ ಗಿಲಹರಿ ಕೋ ಪಿಲಾಯ ಅಂದರೆ ಆನೆಗೆ ಒಂದು ಉಪಾಯ ಹೊಳೆಯಿತು, ಅದು ತನ್ನ ಸೊಂಡಿಲಿನಲ್ಲಿ ನೀರನ್ನು ತುಂಬಿಕೊಂಡು ಹಳಿಲಿಗೆ ಕುಡಿಸಿತು. ಆಗ ಹಳಿಲು ಬಾಯಾರಿಕೆಯಿಂದ ತಪ್ಪಿಸಿಕೊಂಡು ಸಂತೋಷದಿಂದ ಆನೆಯನ್ನ ಕೇಳಿತು, ಇಂದಿನಿಂದ ನೀನು ನನ್ನ ಗೆಳೆಯ ಅಂತ ಆನೆಗೆ ಹಳಿಲು ಹೇಳಿತು. ಉತ್ತರ ಲಿಖೋ, ಗಿಲಹರಿ ಕಿಸ್ಕೆ ಕೋಜ್ ಮೇ ನಿಕ್ಲಿ ಅಂದರೆ ಇಲ್ಲಿ ಆ ಹಳಿಲು ಯಾವುದರ ಹುಡುಕಾಟದಲ್ಲಿ ಹೊರಟಿತು? ಪಾನಿ ಕಿ ಕೋಜ್ ಮೇ ನಿಕಲ್ಲಿ ಅಂದರೆ ಇಲ್ಲಿ ಹಳಿಲು ನೀರನ್ನು ಹುಡುಕಿಕೊಂಡು ಹೋಯಿತು. ಹಾಗೆ ಹಾಥಿ ಗಿಲಹರಿ ಕೋ ಕಹಾ ಲೇ ಗಯಾ, ಆನೆಯು ಹಳಿಲನ್ನ ಎಲ್ಲಿಗೆ ಕರೆದುಕೊಂಡು ಹೋಯಿತು? ಆನೆಯು ಹಳಿಲನ್ನ ಬಾವಿಯ ಹತ್ತಿರ ಕರೆದುಕೊಂಡು ಹೋಯಿತು. ಹಾಥಿ ನೆ ಗಿಲಹರಿ ಕೋ ಪಾನಿ ಕೈಸೆ ಪಿಲಾಯ ಅಂದರೆ ಆನೆಯು ಹಳಿಲಿಗೆ ನೀರನ್ನು ಹೇಗೆ ಕುಡಿಸಿತು? ಅಪ್ನಿ ಸೋಂಡ್ ಮೇ ಪಾನಿ ಬರ್ಕರ್ ಅಂದರೆ ತನ್ನ ಸೊಂಡಿಲಿನಲ್ಲಿ ನೀರನ್ನು ತುಂಬಿಸಿಕೊಂಡು ಕೊಟ್ಟಿತು. ಹಂತ್ ಮೇ ಗಿಲಹರಿ ನೆ ಕ್ಯಾ ಕಹಾ, ಕೊನೆಯಲ್ಲಿ ಹಳಿಲು ಏನು ಹೇಳಿತು? ಹಾಥಿ ಅಬ್ಸೆ ತೋ ಮೇರಾ ಸಾಥಿ, ಆನೆ ಇಂದಿನಿಂದ ನೀನೇ ನನ್ನ ಗೆಳೆಯ ಅಂತ ಹಳಿಲು ಆನೆಗೆ ಹೇಳಿತು. ಸರಿ ತಪ್ಪುಗಳ ಒಂದು ಗುರುತುಗಳನ್ನು ಹಾಕುವಂತಹದ್ದು ಅಂದರೆ ಹಾಥಿ ಕೋ ಪ್ಯಾಸ್ ಲಗಿ, ಆನೆಗೆ ಬಾಯಾರಿಕೆ ಆಯಿತು, ತಪ್ಪು. ಇಲ್ಲಿ ಹಳಿಲಿಗೆ ಬಾಯಾರಿಕೆ ಆಗಿರುವಂತಹದ್ದು. ಹಾಗೆ ಗಿಲಹರಿ ನೆ ಹಾಥಿ ಕೋ ದೇಖಾ ಅಂದರೆ ಹಳಿಲು ಆನೆಯನ್ನ ನೋಡಿತು. ಗಿಲಹರಿಗೆ ಬಾಯಾರಿಕೆ ಆಗಿದ್ದು, ಗಿಲಹರಿ ಹಾಥಿಯನ್ನ ನೋಡಿತು. ಹಾಗೆ ಗಿಲಹರಿ ಬಹುತ್ ಖುಷ್ ಹುಯಿ ಅಂದರೆ ಇದು ಹಳಿಲು ತುಂಬ ಸಂತೋಷವಾಯಿತು. ಹಾಗೆ ಹಾಥಿ ಕಾ ಗಲ ಸುಕ್ ರಹಾ ಹೈ ಅಂದರೆ ಅದು ಬಾವಿಯ ಹತ್ತಿರ ಕರೆದುಕೊಂಡು ಹಾಥಿ ಕಾ ಗಲ ಸುಕ್ ರಹಾ ಹೈ ಅಂದರೆ ಆನೆಯ ಗಂಟಲು ಒಣಗುತ್ತಾ ಇತ್ತು. ಅಂದರೆ ಇಲ್ಲಿ ಆನೆಯ ಗಂಟಲು ಒಣಗುತ್ತಾ ಇರಲಿಲ್ಲ, ತಪ್ಪು. ಇಲ್ಲಿ ಗಲಹರಿದು ಗಂಟಲು ಒಣಗ್ತಾ ಇತ್ತು ಅಂದರೆ ಹಳಿಲಿಂದು. ಓಕೆ, ನೆಕ್ಸ್ಟು ಹಾಗೆ ಇಲ್ಲಿ ಮೋರ್ ಅಂದರೆ ನವಿಲು. ಹಾಗೆ
ಇಲ್ಲಿ ಬಹರ್ ಅಂದ್ರೆ ಬಾ ಸೊನ್ನೆ ಬಂದರ್ ಅಂತಂತಂದ್ರೆ ಇಲ್ಲಿ ಬದರ್ ಅಂತಂದ್ರೆ ಕೋತಿ. ಬದರ್ ಅಂದ್ರೆ ಕೋತಿ, ಮೋರ್ ಅಂದ್ರೆ ನವಿಲು. ಹಾಗೆ ಇಲ್ಲಿ ಗಾಯ್ ಅಂತಂದ್ರೆ ಹಸು. ಹಾಗೆ ಶೇರ್ ಅಂತಂದ್ರೆ ಸಿಂಹ. ಹಾಗೆ ಖರ್ಗೋಶ್ ಅಂದ್ರೆ ಮೊಲ. ಹಾಗೆ ಇಲ್ಲಿ ಬಾಗ್ ಅಂದ್ರೆ ಹುಲಿ. ಹಾಗೆ ಹಿರನ್ ಅಂತಂತಂದ್ರೆ ಜಿಂಕೆ. ಹಾಗೆ ಬಕ್ರಿ ಅಂದ್ರೆ ಮೇಕೆ. ಹಾಗೆ ಚೋಡಂ ಅಂತಂದ್ರೆ ಕುದುರೆ. ರೇಲ್ ಕಾ ಕೇಲ್ ಅಂದ್ರೆ ಇಲ್ಲಿ आओ बच्चों खेलें खेल मिलकर सभी बनाएं ರೇಲ್ ಅಂದ್ರೆ ಬನ್ನಿ ಮಕ್ಕಳೇ ಆಟ ಆಡೋಣ, ಎಲ್ಲರೂ ಸೇರಿ ರೈಲನ್ನು ಮಾಡೋಣ. ಹಾಗೆ ಮೋಹನ್ ತುಮ್ ಇಜಾನ್ ಬಾನ್ ಜಾಹೋ ಸೀಟಿ ದೇಕರ್ ರೇಲ್ ಚಲಾಹೋ ಅಂದ್ರೆ ಮೋಹನ್ ನೀನು ಇಂಜಿನ್ ಆಗು, ಹಾಗೆ ಸೀಟಿ ಊದುತ್ತಾ ರೈಲನ್ನು ಓಡಿಸು. ಶೀಲಾ ಗಾರ್ಡ್ ಬನೋ ತುಮ್ ಪೀಛೆ ಲಾಲ್ ಹರಿ ಚಂಡಿ ದಿಕಾಲೆ ಹೋ ಅಂದ್ರೆ ಶೀಲಾ ನೀನು ಹಿಂದೆ ನಿಂತು ಗಾರ್ಡ್ ಆಗು, ಕೆಂಪು ಹಸಿರು ಬಾವುಟವನ್ನ ತೋರಿಸು. ಹಾಗೆ ಚುಕು ಚುಕು ಕರ್ತಿ ಚಲ್ತಿ ರೇಲ್ ದುಹಾಂ ಉಡ್ತಿ ಜಾತಿ ರೇಲ್ ಅಂದ್ರೆ ಚುಕು ಚುಕು ಎನ್ನುತ್ತಾ ರೈಲು ಸಾಗುತ್ತದೆ, ಹೊಗೆಯನ್ನು ಹುಗಿಯುತ್ತಾ ರೈಲು ಹೋಗುತ್ತದೆ. ಹಾಗೆ ರೇಲ್ ಕಿಸ್ನೆ ಬನಾಹಿ ಅಂತಂದ್ರೆ ರೈಲನ್ನ ಯಾರು ಮಾಡಿದರು? ಬಚ್ಚೋನೆ ಮಿಲ್ಕರ್ ರೇಲ್ ಬನಾ ಅಂದ್ರೆ ಮಕ್ಕಳೆಲ್ಲ ಸೇರಿ ರೈಲನ್ನ ಮಾಡಿದರು. ಇಂಜಿನ್ ಕೌನ್ ಬನ್ತಾ ಹೈ ಮೋಹನ್ ಇಂಜಿನ್ ಆಗುತ್ತಾನೆ ಅಂದ್ರೆ ಮೋಹನ್ ಇಂಜಿನ್ ಬನ್ತಾ ಹೈ. ಶೀಲಾ ಕ್ಯಾ ಕರ್ತಿ ಹೈ ಶೀಲಾ ಏನು ಮಾಡುತ್ತಾಳೆ? ಗಾರ್ಡ್ ಕಾ ಕಾಮ್ ಕರ್ತಿ ಹೈ ಗಾರ್ಡ್ ಕೆಲಸ ಮಾಡುತ್ತಾಳೆ. ರೇಲ್ ಕೈಸೆ ಜಾತಿ ಹೈ ರೈಲು ಹೇಗೆ ಹೋಗುತ್ತದೆ? ಚುಕ್ ಚುಕ್ ಕರ್ತೆ ಜಾತಿ ಹೈ ಚುಕ್ ಚುಕ್ ಎನ್ನುತ್ತಾ ಹೋಗುತ್ತದೆ. आओ बच्चों खेलें खेल मिलकर सभी बनाए रेल मोहन सभी इंजन बन रेल मोहन बुन बुन इजान जाहो ಅಂದ್ರೆ ರೇಲ್ ಅಂದ್ರೆ ರೈಲು, ಸೀಟಿ ಅಂತಂತಂದ್ರೆ ಸೀಟಿ ವಿಸಲ್. ಹಾಗೆ ಇಲ್ಲಿ ಚಂಡಿ ಅಂದ್ರೆ ಬಾವುಟ. ಹಾಗೆ ಇಲ್ಲಿ ಮೋಹನ್ ಹುಡುಗ. ಬಚ್ಚೋನೆ ರೇಲ್ ಬನಾಸಿ ಅಂತಂದ್ರೆ ಮಕ್ಕಳು ರೈಲನ್ನ ಮಾಡಿದರು. ಹಾಗೆ ಇಲ್ಲಿ ಲಾಲ್ ಹರಿ ಚಂಡಿ. ಅದೇ ರೀತಿಯಾಗಿ ಇಲ್ಲಿರುವಂತಹ ಪ್ರಶ್ನೆಗಳಿಗೆ ಬೈಸಿಕಲ್, ಕಾರ್, ಜಟಕ್, ವಿಮಾನ, ರೈಲ್ಗಾಡಿ. ಇಲ್ಲಿರುವಂತಹ ರೈಲಿಗೆ ಬಣ್ಣವನ್ನ ಹಚ್ಚಿರುವಂತಹದ್ದು. ಇಲ್ಲಿರುವಂತಹದ್ದು ಬುದ್ಧಿವಂತ ಅಂದ್ರೆ ಜಂತರ್ ಬಂದರ್ ಅಂದ್ರೆ ಇಲ್ಲಿರುವಂತಹದ್ದು ಬುದ್ಧಿವಂತ ಕೋತಿ.
ಅಂದರೆ ಏಕ್ ಬಂದರ್ ಔರ್ ಮಗರ್ ಮೇ ಗಹರಿ ದೋಸ್ತಿ ತಿ. ಅಂದರೆ ಒಂದು ಕೋತಿ ಮೊಸಳೆಯ ನಡುವೆ ಗಾಢವಾದ ಸ್ನೇಹವಿತ್ತು. मगर मच बंदर को अपनी फिर पर बैठाकर नदी की ಸೇರ್ करता था. ಮೊಸಳೆಯು ಕೋತಿಯನ್ನು ತನ್ನ ಬೆನ್ನಿನ ಮೇಲೆ ಕುಳ್ಳಿರಿಸಿಕೊಂಡು ನದಿಯ ವಿಹಾರ ಮಾಡಿಸುತ್ತಿತ್ತು. ಬದ್ಲೆ ಮೇ ಬಂದರ್ ಚಿ ಮಗರ್ ಕೋ ಮೀಟೆ ಮೀಟೆ ಜಾಮೂನ್ ತೋಡ್ಕರ್. ಅಂದರೆ ಪ್ರತಿಯಾಗಿ ಕೋತಿಯು ಸಹ ಮೊಸಳೆಗೆ ಸಿಹಿಯಾದ ನೇರಳೆ ಹಣ್ಣನ್ನ ಕೊಡುತ್ತಿತ್ತು. एक दिन मगरमच्छ कुछ जामुन अपनी पत्नी के लिए ले गया. ಒಂದು ದಿನ ಮೊಸಳೆಯು ಕೇವಲ ನೇರಳೆ ಹಣ್ಣುಗಳನ್ನು ತನ್ನ ಹೆಂಡತಿಗೆ ತೆಗೆದುಕೊಂಡು ಹೋಯಿತು. ಕೆಲವು ನೇರಳೆ ಹಣ್ಣುಗಳನ್ನು ತನ್ನ ಹೆಂಡತಿಗೆ ತೆಗೆದುಕೊಂಡು ಹೋಯಿತು. ಉಸ್ನೆ ಕಹಾ ಆಪ್ ಮಿತ್ ರೋಜ್ ಮೀಟೆ ಜಾಮೂನ್ ಹೈ ತೋ ಉಸ್ಕಾ ಕಲೇಜಾ ಕಿತ್ನಾ ಮೀಠಾ ಹೋಗ್ತಾ ಮೈತೋ. ಅಂದರೆ ನೇರಳೆ ಹಣ್ಣು ಇಷ್ಟು ಸಿಹಿಯಾಗಿದೆ, ಅದನ್ನು ದಿನ ಸವಿಯುತ್ತಿರುವಂತಹ ಕೋತಿಯ ಹೃದಯ ಇನ್ನೆಷ್ಟು ಸಿಹಿಯಾಗಿರಬಹುದು, ಆ ಕೋತಿಯ ಹೃದಯ ನನಗೆ ಬೇಕು ಅಂತ ಮೊಸಳೆಯ ಹೆಂಡತಿ ಮೊಸಳೆಗೆ ಹೇಳುತ್ತದೆ. ಹಾಗೆ ಒಂದು ದಿನ ಮೊಸಳೆ ಏನು ಮಾಡುತ್ತೆ ಅಂತಂತಂದರೆ, ನನ್ನ ಹೆಂಡತಿ ಚೆನ್ನಾಗಿ ಅಡಿಗೆಯನ್ನು ಮಾಡಿದ್ದಾಳೆ, ನೀನು ನನ್ನ ಮನೆಗೆ ಬರಬೇಕು ಅಂತಂದೇಳಿ ಅದನ್ನ ಕರೆದುಕೊಂಡು ಹೋಗ್ತಾನೆ. ಆಗ ದಾರಿಯಲ್ಲಿ ಮೊಸಳೆ ಹೇಳುತ್ತೆ, ಆಗ ಕೋತಿ ಬುದ್ಧಿವಂತಿಕೆಯಿಂದ ಮೊದಲೇ ಹೇಳ್ಬೋದಿತ್ತಲ್ಲ, ನಾನು ನನ್ನ ಹೃದಯವನ್ನು ಆ ಮರದಲ್ಲೇ ಇಟ್ಟು ಬಂದಿದ್ದೇನೆ ಎಂದು ಹೇಳುತ್ತೆ. ಆಗ ಮೊಸಳೆ ಆಯಿತು ಎಂದು ಮತ್ತೆ ಪುನಃ ಮರಕ್ಕೆ ಬಂದು, ಆಗ ನೇರಳೆ ಮರಕ್ಕೆ ಬಂದ ತಕ್ಷಣ ಮಂಗ ನೇರಳೆ ಮರವನ್ನು ಜಿಗಿಯುತ್ತದೆ. ಆಗ ಮೊಸಳೆಗೆ ಬೈಯುತ್ತದೆ, ನೀನು ಉಪಕಾರ ಮಾಡಿದ್ದೇನೆ ನೇರಳೆ ಹಣ್ಣನ್ನು ಕೊಟ್ಟು, ಆದರೆ ನೀನು ನನಗೆ ಅಪಕಾರ ಮಾಡುತ್ತಿದ್ದೀಯ ಎಂದು ಹೇಳಿ ಅದನ್ನು ಕಳುಹಿಸುತ್ತದೆ. ಅದು ಸಪ್ಪೆ ಮುಖವನ್ನು ಹೊತ್ತುಕೊಂಡು ಮನೆಗೆ ಹೋಗುತ್ತದೆ. ಇಲ್ಲಿ ದಿನ ನೇರಳೆ ಹಣ್ಣು ಸಿಗುತ್ತಿತ್ತು, ಈಗ ಅದು ಕೂಡ ಸಿಗೋದಿಲ್ಲ. ಪ್ರಶ್ನೆ, ಕಿನ್ ಕಿನ್ ಮೇ ಗಹರಿ ದೋಸ್ತಿ ತಿ. ಅಂದರೆ ಯಾರ್ಯಾರ ನಡುವೆ ಗೆಳೆತನ ಇತ್ತು ಅಂದರೆ ಇಲ್ಲಿ ಬಂದರ್ ಔರ್ ಮಗರ್ ಮೇ ಗಹರಿ ದೋಸ್ತಿ ತಿ. ಕೋತಿ ಮತ್ತು ಮೊಸಳೆಯ ನಡುವೆ ಗಾಢವಾದ ಸ್ನೇಹವಿತ್ತು. ಅಂದರೆ ಬಂದರ್ ಮತ್ತೆ ಮಗರ್ ಅಂದರೆ ಮೊಸಳೆ. ಹಾಗೆ ನದಿ ಕಿ ಸೈರ್ ಕೌನ್ ಕರ್ತಾ ತಾ. ಅಂದರೆ ಇಲ್ಲಿ ನದಿಯ ಹತ್ತಿರ ಯಾರು ವಿಹಾರವನ್ನು ನಡೆಸ್ತಾ ಇದ್ರು ಅಂತಂದರೆ, ಇಲ್ಲಿ ನದಿಯ ಹತ್ರ ಮೊಸಳೆ ಅಂತಂದರೆ ಮಗರ್ಮಚ್ ಈ ಒಂದು ವಿಹಾರವನ್ನು ನಡೆಸ್ತಾ ಇತ್ತು. ಅದೇ ರೀತಿಯಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಬಹುದು. ಹಾಗೆ ಬಂದರ್ ಮಗರ್ಮಚ್ ಕೋ ಕ್ಯಾ ದೇತಾ ತಾ. ಅಂದರೆ ಕೋತಿಯು ಮೊಸಳೆಗೆ ಏನನ್ನ ಕೊಡುತ್ತಿತ್ತು? ಮೀಟೆ ಮೀಟೆ ಜಾಮೂನ್ ಅಂದರೆ ಸಿಹಿ ಸಿಹಿಯಾದ ನೇರಳೆ ಹಣ್ಣುಗಳನ್ನು ಕೊಡ್ತಾ ಇತ್ತು. ಮಗರ್ಮಚ್ ಕಿ ಪತ್ನಿ ನೆ ಕ್ಯಾ ಮಾಂಗಾ ಅಂತಂದರೆ ಮೊಸಳೆಯು ಹೆಂಡತಿ ಏನನ್ನ ಕೇಳಿದಳು? ಬಂದರ್ ಕಾ ಕಲೇಜಾ ಕೋತಿ ಅಂದರೆ ಕೋತಿಯ ಒಂದು ಹೃದಯವನ್ನು ಕೇಳ್ತಾಳೆ. ಹಾಗೆ ಮಗರ್ಮಚ್ ಬಂದರ್ ಸೆ ಕ್ಯಾ ಬೋಲಾ ಅಂದರೆ ಮೊಸಳೆಯು ಕೋತಿಯೊಂದಿಗೆ ಏನೆಂದು ಹೇಳಿತು? आज मेरी पत्नी ने बढ़िया पकवान बना है ಐ और तुम घर बुलाया है. ಇವತ್ತು ನನ್ನ ಹೆಂಡತಿ ಒಳ್ಳೆ ಅಡಿಗೆ ಮಾಡಿದ್ದಾಳೆ ಮತ್ತು ನಿನ್ನನ್ನು ಮನೆಗೆ ಕರೆದಿದ್ದಾಳೆ ಅಂತ ಹೇಳುತ್ತೆ. ಚತುರ್ ಬಂದರ್ನೆ ಮಗರ್ಮಚ್ ಸೆ ಕ್ಯಾ ಕಹಾ ಅಂದರೆ ಬುದ್ಧಿವಂತ ಕೋತಿ ಮೊಸಳೆಗೆ ಏನಂತ ಹೇಳುತ್ತೆ ಅಂತಂದರೆ, ನಾನು ಹೃದಯವನ್ನು ಮರದಲ್ಲೇ ಇಟ್ಟು ಬಂದಿದ್ದೇನೆ ಅಂತ ಪುನಃ ಮರದಲ್ಲಿ ಹೋಗಿ ಅದು ಮೊಸಳೆಗೆ ಬೈದು ಕಳುಹಿಸುತ್ತದೆ. ಅದೇ ರೀತಿಯಾಗಿ ಇವುಗಳಿಗೂ ಸಹ ಪ್ರಶ್ನೆಗಳಿಗೂ ಉತ್ತರವನ್ನು ನೋಡಬಹುದು. ಹಾಗೆ ಇಲ್ಲಿ ಮಗರ್ಮಚ್ ಅಂತಂತಂದರೆ ಮೊಸಳೆ
ಹಾಗೆ ಜಾಮೂನ್ ಅಂದ್ರೆ ನೇರಳೆ, ರೋಸ್ ಅಂದ್ರೆ ಹೂವು ಅಂದ್ರೆ ರೋಜ್ ಅಂದ್ರೆ ಪ್ರತಿದಿನ, ಮಿತ್ರ ಗೆಳೆಯ. ಹಾಗೆ ಪೇಡ್ ಅಂತಂತಂದ್ರೆ ಮರ. ಹಾಗೆ ಕಲೇಜ ಅಂದ್ರೆ ಹೃದಯ, ಕಲೇಜ ಅಂದ್ರೆ ಹೃದಯ, ರೋಜ್. ಹಾಗೆ ಗುಂಪಿಗೆ ಸೇರಿದ ಪದ ಇವು. ಅಂದ್ರೆ ಇಲ್ಲಿ ಸೀತಾ, ಗೀತಾ, ರಾಮ್, ಲತಾ ಅಂದ್ರೆ ಇಲ್ಲಿರುವಂತಹದ್ದೆಲ್ಲ ಹುಡುಗಿಯ ಹೆಸರು. ಇಲ್ಲಿ ರಾಮ್ ಎನ್ನುವಂತಹದ್ದು ಹುಡುಗನ ಹೆಸರು. ಹಾಗೆ ಪಿಲ್ಲ, ಹರ, ಟಡ, ಹಾಗೆ ನೀಲ ಅಂದ್ರೆ ಇಲ್ಲಿರುವಂತಹವುಗಳೆಲ್ಲ ಇದು ತಂಪು, ಆದ್ರೆ ಇವೆಲ್ಲವೂ ಬಣ್ಣಗಳ ಹೆಸರುಗಳು. ಹಾಗೆ ಇಲ್ಲಿ ಹಾಮ್, ಹಾಲು, ಅಮ್ದೂರ್, ಸೇಬ್ ಅಂದ್ರೆ ಇಲ್ಲಿರುವಂತಹವುಗಳೆಲ್ಲ ಹಣ್ಣುಗಳು. ಆಲೂಗೆಡ್ಡೆ ಮಾತ್ರ ಇದು ತರಕಾರಿ. ಮಾವಿನ ಹಣ್ಣು, ಸೇಬು ಹಣ್ಣು, ಅದೇ ರೀತಿಯಾಗಿ ಇವು ಹಣ್ಣುಗಳು, ಇದು ತರಕಾರಿ. ಹಾಗೆ ಗೇಂದ್ ಕ್ರಿಕೆಟ್, ಫುಟ್ಬಾಲ್, ಟೆನ್ನಿಸ್ ಇವೆಲ್ಲ ಆಟಗಳ ಹೆಸರು. ಆಟಕ್ಕೆ ಬಳಸ್ತಿರುವಂತಹ ಬಾಲು, ಹಾಗಾಗಿ ಇದು ಚೆಂಡು. ಗೇಂದ್ ಅಂದ್ರೆ ಚೆಂಡು, ಇವೆಲ್ಲ ಆಟಗಳು. ಅಂದ್ರೆ ಇಲ್ಲಿ ಮರವನ್ನ ಯಾರು ಹತ್ತಬಹುದು ಅದನ್ನ ಟಿಕ್ ಮಾಡ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಗಿಲಾರಿ ಅಂತಂದ್ರೆ ಹಳಿಲು, ಇದು ಮರ ಹತ್ತಬಹುದು. ಇದು ಗೋಡ ಅಂದ್ರೆ ಇದು ಕುದುರೆ ಮರವನ್ನ ಹತ್ತಲು ಸಾಧ್ಯವಿಲ್ಲ. ಹಾಗೆ ಇಲ್ಲಿ ಸಾಂಪ್ ಅಂತಂದ್ರೆ ಹಾವು ಮರವನ್ನ ಹತ್ತುತ್ತದೆ. ಹಾಗೆ ಶೇರ್ ಅಂದ್ರೆ ಸಿಂಹ ಮರವನ್ನ ಹತ್ತಬಲ್ಲದು. ಓಕೆ. ಹಾಗೆ ಗಾಧ ಅಂದ್ರೆ ಕತ್ತೆ ಮರವನ್ನ ಹತ್ತೋದಿಲ್ಲ. ಹಾಗೆ ಖರ್ಗೋಶ್ ಅಂದ್ರೆ ಮೊಲ, ಇದು ಮರವನ್ನ ಹತ್ತುವುದಿಲ್ಲ. ಹಾಗೆ ಚಿಂಟಿ ಅಂದ್ರೆ ಇದು ಇರುವೆ ಮರವನ್ನ ಹತ್ತುತ್ತದೆ. ಹಾಗೆ ಚಿರತೆ ಮರವನ್ನ ಹತ್ತುತ್ತದೆ. ಲಂಗೂರ್ ಅಂದ್ರೆ ಕಪಿ ಮರವನ್ನ ಹತ್ತುತ್ತದೆ. ಹಾಗೆ ಬಿಲ್ಲಿ ಬೆಕ್ಕು ಮರವನ್ನ ಹತ್ತುತ್ತದೆ. ಮಾ ಕಾ ಪ್ಯಾರ್ ಅಮ್ಮನ ಪ್ರೀತಿ. ಫಲ್ ಫೋಸಾ ಮೇರಿ ಮಾನೆ ಅಂದ್ರೆ ನನ್ನನ್ನು ಸಾಕಿ ಸಲಹಿದಂತಹ ನನ್ನ ತಾಯಿ, ಹೆಜ್ಜೆ ಹೆಜ್ಜೆಯಲ್ಲೂ ನನ್ನನ್ನ ರಕ್ಷಿಸಿ ಕಾಪಾಡಿದ್ದು ನನ್ನ ತಾಯಿ. ಅಂದ್ರೆ ಮೇರಿ ಮಾಮ್ ನೇ ಪಗ್ ಪಗ್ ಪರ್ ಸಂಬಾಲ ಮಾಮ್ ನೇ. ಹಾಗೆ ತಾಯಿಯೇ ನನ್ನ ಮೊದಲ ಗುರು, ನನ್ನ ಮನೆಯೇ ನನ್ನ ಮೊದಲ ಗುರುಕುಲ. ನನ್ನ ಮನಸ್ಸಿನಲ್ಲಿ ಸದಾ ತಾಯಿ ನೆಲೆಸಿದ್ದಾಳೆ. ಆ ತಾಯಿಯ ಮುಖವನ್ನ ನಾನು ಎಂದೆಂದಿಗೂ ಮರೆಯುವುದಿಲ್ಲ. ಹಾಗೆ ತಾಯಿಯ ಮಮತೆ ಮತ್ತು ತಾಯಿಯ ಪ್ರೀತಿ, ಅದಕ್ಕೆ ಯಾವುದೇ ಎಲ್ಲೆ ಇಲ್ಲ, ಅದಕ್ಕೆ ಯಾವುದೂ ಸರಿಸಾಟಿ ಇಲ್ಲ. ಅವಳ ಪ್ರೀತಿ ಅಪಾರವಾದ ಸಾಗರ. ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ನೋಡಬಹುದು. ಹಾಗೆ ಅಕ್ಷರ್ ಅಂದ್ರೆ ಅಕ್ಷರಗಳೇ ಅಕ್ಷರಗಳು. ಅಂದ್ರೆ पुस्तक में देखो अक्षर, समाचार पत्र में देखो अक्षर, सूचना फलक पर देखो ಅಕ್ಷರ. ಈ ಅಕ್ಷರ ಪುಸ್ತಕದಲ್ಲಿ ನೋಡಿ ಅಕ್ಷರಗಳು, ದಿನಪತ್ರಿಕೆಯಲ್ಲಿ ನೋಡಿ ಅಕ್ಷರಗಳು, ಮಾಹಿತಿ ಫಲಕಗಳಲ್ಲಿ ನೋಡಿ ಅಕ್ಷರಗಳು, ಎಲ್ಲೆಲ್ಲಿಯೂ ಸಹ ಅಕ್ಷರಗಳು. अक्षर शब्द का अर्थ है जो घट न सके या ನಷ್ಟ ಹೋ ಸಕೆ. ಅಕ್ಷರ ಎಂಬ ಪದದ ನಿಜವಾದ ಅರ್ಥ ಯಾವುದು ಕಡಿಮೆ ಮಾಡಲು ಸಾಧ್ಯವೋ ಇಲ್ಲವೋ ಅಥವಾ ಯಾವುದು ಎಂದಿಗೂ ನಾಶವಾಗುವುದಿಲ್ಲವೋ ಅದುವೇ ಅಕ್ಷರ. ಪರಸ್ಪರ ವಿಚಾರ ವಿನಿಮಯ ಕೆ ಲಿಯೆ ಭಾಷಾ ಕಿ ಅವಶ್ಯಕತಾ ಹೈ. ಪರಸ್ಪರ ನಮ್ಮ ಆಲೋಚನೆ ಮತ್ತು ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳಲು ಭಾಷೆಯ ಅವಶ್ಯಕತೆ ಇದೆ. प्रारंभ में चित्रों के माध्यम से अपने विचार प्रकट करता था. ಆರಂಭದ ಕಾಲದಲ್ಲಿ ಮನುಷ್ಯನು ಚಿತ್ರಗಳ ಮೂಲಕ ತನ್ನ ಆಲೋಚನೆಗಳನ್ನು ವ್ಯಕ್ತಪಡಿಸುತ್ತಿದ್ದನು.
धीरे ध्वनि संकेत अस्तित्व में आया, चलते चलते उसने भाषा को अपना, जिसके माल ए है अक्षर, उसने अक्षरों की सहायता से पढ़ना लिखना आरंभ किया. ಅಂದ್ರೆ ದಿನ ಕಳೆದಂತೆ ಧ್ವನಿ ಸಂಕೇತಗಳು ಅಸ್ತಿತ್ವಕ್ಕೆ ಬಂದವು. ಸಾಗುತ್ತಾ ಮನುಷ್ಯನ ಭಾಷೆಯನ್ನು ಅಳವಡಿಸಿಕೊಂಡನು. ಅದರ ಮೂಲಕ ಅಕ್ಷರಗಳ ಸಹಾಯದಿಂದ ಓದುವುದನ್ನ ಮತ್ತು ಬರೆಯುವುದನ್ನ ಶುರು ಮಾಡಿದನು. अक्षरों की खोज मनुष्य की सबसे सोच है. अगर अक्षर रही होती तो मनुष्य की प्रगति कभी नहीं होती. ಅಂದರೆ ಅಕ್ಷರಗಳ ಸಂಶೋಧನೆ ಮನುಷ್ಯನ ಅತ್ಯಂತ ದೊಡ್ಡ ಆಲೋಚನೆಯಾಗಿದೆ. ಒಂದು ವೇಳೆ ಅಕ್ಷರಗಳೇ ಇಲ್ಲದಿದ್ದರೆ ಮನುಷ್ಯನ ಪ್ರಗತಿ ಎಂದಿಗೂ ಆಗುತ್ತಿರಲಿಲ್ಲ. अक्षर रचे हैं, अर्थ बोध करते हैं और मनुष्य को संजीवी बनाते हैं. इन्हीं अक्षरों के द्वार पीढ़े दर पीढ़े ज्ञान जा प्रचार प्रसार हो रहा है. ಅಕ್ಷರಗಳು ಪದಗಳನ್ನು ಸೃಷ್ಟಿಸುತ್ತವೆ, ಅರ್ಥವನ್ನ ತಿಳಿಸಿಕೊಡುತ್ತವೆ ಮತ್ತು ಮನುಷ್ಯನನ್ನ ಸದಾ ಜೀವಂತವಾಗಿಡುತ್ತದೆ. ಇದೇ ಅಕ್ಷರಗಳ ಮೂಲಕ ತಲೆಮಾರಿನಿಂದ ತಲೆಮಾರಿಗೆ ಜ್ಞಾನದ ಪ್ರಚಾರ ಮತ್ತು ಈ ಒಂದು ವಿಷಯಗಳು ಪ್ರಸಾರವಾಗ್ತಾ ಇದ್ವು. ಹಾಗೆ ಇಲ್ಲಿರುವಂತಹ ಅಭ್ಯಸ್ತ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡಬಹುದು. ಹಾಗೆ ಸಹಿ ಶಬ್ದ ಬರದ ಸರಿಯಾದ ಪದವನ್ನ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು. ಹಾಗೆ ಇಲ್ಲಿರುವಂತಹ ಪದಗಳು ವರ್ಣಮಾಲಾ ಅಕ್ಷರಗಳನ್ನು ಸರಿಯಾಗಿ ಬರಿಬೇಕು. ಹಾಗೆ ಇಲ್ಲಿರುವಂತಹ ಅಕ್ಷರಗಳನ್ನು ಬೇರೆ ಭಾಷೆಯಲ್ಲಿ ವಿಭಿನ್ನ ಅಂದರೆ ಕನ್ನಡ ಭಾಷೆಯಲ್ಲಿ ಬರೆಯುವಂತಹದ್ದು. ಹಾಗೆ ಇಲ್ಲಿರುವಂತಹ ಮಗ್ಗಿಗಳನ್ನು अंकों में लिखो, शब्दों में लिखो, पढ़ो और लिखो, अंक और शब्द बारो. ವನ ಮಹೋತ್ಸವ ಅಂದರೆ ಇಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಒಂದು ಸಂಭಾಷಣೆ ನಡೆಯುವಂತಹದ್ದು. ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಶಾಲೆಯಲ್ಲಿ ವನ ಮಹೋತ್ಸವ ಆಚರಣೆ ಇದೆ ಅಂತ ಹೇಳುವಂತಹದ್ದು. ಅಂದರೆ ಗುರೂಜಿ ಹಾಗೆ ಬಚ್ಚೋ ಆಜ್ ಹಮಾರೆ ಸ್ಕೂಲ್ ಮೇ ವನ ಮಹೋತ್ಸವ ಹೈ. ಹಾಗೆ ಇಲ್ಲಿ ರಮೇಶ್ ಗುರೂಜಿ ಸ್ಕೂಲ್ ಮೇ ವನ ಮಹೋತ್ಸವ ಕ್ಯೋ ಮನಾತೆ ಹೈ. ಅಂದರೆ ರಮೇಶ ಗುರೂಜಿ ಶಾಲೆಯಲ್ಲಿ ವನ ಮಹೋತ್ಸವವನ್ನು ಹೇಗೆ ಆಚರಿಸುತ್ತಾರೆ ಅಂತ ರಮೇಶ ಗುರೂಜಿಗೆ ಕೇಳ್ತಾನೆ. ಆಗ ಗುರೂಜಿ 5 ಜೂನ್ ವಿಶ್ವ ಪರ್ಯಾವರಣ ದಿವಸ್ ಹೈ ಇಸ್ಲಿಯೇ ವನ ಮಹೋತ್ಸವ ರಹೇ ಹೈ. ಅಂದರೆ ಶಿಕ್ಷಕರು ಹೇಳ್ತಾರೆ ಜೂನ್ 5 ವಿಶ್ವ ಪರಿಸರ ದಿನವನ್ನಾಗಿ, ಅದಕ್ಕಾಗಿ ನಾವು ವನ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ ಅಂತ ಹೇಳ್ತಾರೆ. ಹಾಗೆ ಗುರೂಜಿ ವಿಶ್ವ ಪರಿಸರ ದಿನಾಚರಣೆಯ ಮಹತ್ವವೇನು ಅಂತ ಕೇಳ್ತಾನೆ. ಆಗ ಆಶಾ ಕೇಳ್ತಾಳೆ. ಆಗ ಶಿಕ್ಷಕರು ಪರಿಸರದ ಬಗ್ಗೆ ಮೂಡಿಸುವಂತಹ ಜಾಗೃತಿಯನ್ನು ಮೂಡಿಸುವಂತಹ ಈ ದಿನವನ್ನು ನಾವು ಆಚರಿಸಬೇಕು ಅಂತ ಗುರೂಜಿ ಅವರು ಆಶಾಗೆ ಹೇಳ್ತಾರೆ. ಹಾಗೆ ಮಕ್ಕಳು ಗುರೂಜಿ ನಾವು ಈಗ ಏನು ಮಾಡಬೇಕು ಅಂತ ಕೇಳ್ತಾರೆ. ಆಗ ನಾವು ಗಿಡ ಮರಗಳನ್ನು ರಕ್ಷಿಸಬೇಕು, ಅವುಗಳ ಸುತ್ತಲೂ ತಂತಿ ಬೇಲಿಗಳನ್ನು ಹಾಕಬೇಕು ಅಂತ ಗುರೂಜಿ ಹೇಳ್ತಾರೆ. ಆಗ ಶಿಕ್ಷಕರ ಮಾತಿನಂತೆ ರಶೀದ್ ರಮೇಶ್ ಗುರೂಜಿ ನಾವು ಖಂಡಿತವಾಗಿಯೂ ಗಿಡಗಳನ್ನು ನೆಡುತ್ತೇವೆ ಅಂತ ಹೇಳ್ತಾರೆ. ಹಾಗೆ ಲತಾ ಗೀತಾ ಅವರು ಗಿಡಗಳನ್ನು ನೆಟ್ಟು ಸುತ್ತಲೂ ತಂತಿ ಬೇಲಿಯನ್ನು ಹಾಕುತ್ತಾರೆ. ಹಾಗೆ ಗುರೂಜಿಯವರು ನೀವು ಗಿಡಗಳನ್ನು ನೆಡುವುದಷ್ಟೇ ಅಲ್ಲ, ಪ್ರತಿದಿನ ಅವುಗಳಿಗೆ ನೀರು ಹಾಕಬೇಕು ಅಂತ ಹೇಳ್ತಾರೆ ಶಿಕ್ಷಕರು. ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸಿದ್ದೇನೆ. ಸರಿ ತಪ್ಪು ಅಂದರೆ ಇಲ್ಲಿ ಹಮೆ ಪೇಡ್ ಹಾನಿ ಹೋತಿ ಹೈ ಅಂತಂದರೆ ನಾವು ಮರಗಳನ್ನು ಕತ್ತರಿಸಬಾರದು. ಸರಿ, ಹೌದು, ನಾವು ಮರಗಳನ್ನು ಕತ್ತರಿಸಬಾರದು. ಓಕೆ. ಹಾಗೆ ಹಮೆ ಪೇಡ್ ರಹಿ ಕಟ್ನಾ ಚಾಹಿಯೇ ಅಂದರೆ ನಾವು ಮರಗಳನ್ನು ಕತ್ತರಿಸಬಾರದು. ಇದು ಸರಿ. ಪೇಡ್ ಸೆ ಹಾನಿ ಹೋತಿ ಹೈ ಅಂದರೆ ನಾವು ಮರಗಳನ್ನು ಕಡಿಬೇಕು, ಇದು ತಪ್ಪು, ಮರವನ್ನು ಕಡಿಯೋದು ತಪ್ಪು. ಹಾಗೆ ಪೇಡೋ ಸೆ ಛಯಾ ಮಿಲ್ತಿ ಹೈ
ಅಂದರೆ ಪೇಡೋं से ಛಾಯಾ ಮಿಲ್ತಿ ಹೈ ಅಂತಂದರೆ ಮರಗಳಿಂದ ನೆರಳು ಸಿಗುತ್ತದೆ, ಸರಿ. ಹಾಗೆ ಪೇಡೋं से अधिक वर्ष होती है ಅಂದರೆ ಮರಗಳಿಂದ ನಮಗೆ ನೆರಳು ಸಿಗುತ್ತದೆ, ಸರಿ. ಹಾಗೆ ಇದು ಆಮ್ ಅಂದರೆ ಮಾವಿನ ಮರ. ಹಾಗೆ ಇದು ಬರಗದ್ ಅಂದರೆ ಆಲದ ಮರ. ಹಾಗೆ ಇಲ್ಲಿ ನಾರಿಯಾಲ್ ಅಂದರೆ ತೆಂಗಿನ ಮರ. ಹಾಗೆ ಇಲ್ಲಿ ಪೇಡ್ ಅಥವಾ ಜಾಡಿ ಅಂದರೆ ಕಾಡು ಅಥವಾ ಗಿಡಗಳು ಅಂತ ಅರ್ಥ. ಅಂದರೆ ಇಲ್ಲಿ ವೃಕ್ಷೋ ಅಮಾರೆ ಮಿತ್ರ ಹೈ ಅಂದರೆ ವೃಕ್ಷಗಳು ಮರಗಳು ನಮ್ಮ ಗೆಳೆಯರು. ಹಾಗೆ ಪೇಡೋಂ ಕಿ ರಕ್ಷಾ ಹೈ ಮರಗಳ ರಕ್ಷಣೆಯೇ ಪ್ರಕೃತಿಯ ರಕ್ಷಣೆ. ಪೇಡೋಂ ಸೆ ಛಾಯಾ ಮಿಲ್ತಿ ಹೈ ಅಂದರೆ ಮರಗಳಿಂದ ನಮಗೆ ನೆರಳು ಸಿಗುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಧನ್ಯವಾದಗಳು.